ನಮಸ್ತೆ ವೀಕ್ಷಕರ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾಧ್ಯಮದಲ್ಲಿ ಒಂದಲ್ಲೊಂದು ಸುದ್ದಿಯಲ್ಲೇ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಿಂದೂ ಹುಲಿ ಅಂತಲೇ ಸಹ ಕರೆಸಿಕೊಳ್ತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಒಂದು BJP ವಿರುದ್ಧ ಒಂದು ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ BJP ವಿರುದ್ಧ ಯತ್ನಾಳ್ ಅವರು ಮತ್ತೆ ಏನು ಆರೋಪ ಮಾಡಿದ್ದೆ, ಏನು ಸುದ್ದಿಯಲ್ಲಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, BJP ಸೋಲಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಕಾರಣವಲ್ಲ ಅಂತಂದು ಸ್ವಪಕ್ಷದ ವೈಫಲ್ಯವೇ ಮುಳುವಾಯಿತು BJP ಸೋಲಿಗೆ ಅಂತಂದು ಸ್ಫೋಟಕ ಸತ್ಯವನ್ನು ಸಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಬಿಚ್ಚಿಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ BJP ಪಕ್ಷವು ಕಡಿಮೆ ಸ್ಥಾನಗಳನ್ನು ಗಳಿಸಲು ಮತ್ತು ಅಧಿಕಾರ ಕಳೆದುಕೊಳ್ಳಲು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಅಂತಲೂ ಸಹ ಹೇಳಲಾಗ್ತಾ ಇದೆ. ಆದರೆ ಈ ಯೋಜನೆಗಳು ಕಾರಣವಲ್ಲ, ಬದಲಿಗೆ ನಮ್ಮ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಹಿಂದುತ್ವವಾದಿ ಕಾರ್ಯಕರ್ತರನ್ನು ಕಡೆಗಣಿಸಿದ್ದೇ ಪ್ರಮುಖ ಕಾರಣ ಅಂತ ಅಂದು ಹಿರಿಯ BJP ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಈ ಒಂದು ಆರೋಪವನ್ನು ಸಹ ಸ್ಫೋಟಕ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ತಮ್ಮ ನೇರ ಹಾಗೂ ನಿಷ್ಠುರ ಮಾತುಗಳಿಂದ ಹೆಸರಾಗಿರ್ತಕ್ಕಂಥ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಸ್ವಪಕ್ಷದ ನಾಯಕರ ವಿರುದ್ಧವೇ ಸಹ ಮತ್ತೊಂದು ಗುಡುಗಿದ್ದು ಸೋಲಿನ ನೈಜ ಕಾರಣವನ್ನು ಸಹ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೇವಲ ಕಾಂಗ್ರೆಸ್ನ ಅಲೆ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಸಹ ಆಮಿಷದಿಂದ BJP ಸೋತಿದೆ ಎಂಬುದು ವಾದವನ್ನು ಅವರು ಸಂಪೂರ್ಣವಾಗಿ ತಳ್ಳಿ ಹಾಕಿರೋದು ತುಂಬ ಕುತೂಹಲಕ್ಕೂ ಸಹ ಕಾರಣವಾಗಿದೆ. ಇನ್ನು ಹಿಂದುತ್ವ ಕಡೆಗಣನೆಯೇ BJPಗೆ ಸೋಲಿಗೆ ಕಾರಣ ಅಂತಲೂ ಸಹ ಹೇಳಲಾಗ್ತದೆ. BJP ಆಡಳಿತ ಅವಧಿಯಲ್ಲಿ ನಡೆದ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಮತ್ತು ಹಲ್ಲೆಗಳ ಪ್ರಕರಣಗಳನ್ನು ಸಹ ಕಠಿಣ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥದ್ದು BJPಗೆ ಸೋಲಿಗೆ ಒಂದು ಪ್ರಮುಖ ಕಾರಣ ಅಂತಂದು ಯತ್ನಾಳ್ ಅವರು ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಪರೇಶ್ ಮೆಸ್ತಾ ಸಾವು, ಶಿವಮೊಗ್ಗ ಹಾಗೂ ಮೈಸೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಾದ ಹಲ್ಲೆ ಹಾಗೂ ಕೊಲೆಗಳಂತಹ ಸಹ ಗಂಭೀರ ಪ್ರಕರಣಗಳನ್ನು ಅಂದಿನ BJP ಸರ್ಕಾರ ತೋರಿದ ನಿರ್ಲಕ್ಷ್ಯ ಧೋರಣೆಯ ಕಾರ್ಯಕರ್ತರ ಆಕ್ರೋಶಕ್ಕೂ ಸಹ ಕಾರಣ ಆಗಿದೆ ಅಂತಂದು ಸಹ ಅವರು ಹೇಳಿದ್ದಾರೆ. ಇನ್ನು ನಮ್ಮ ಸರ್ಕಾರವಿದ್ದಾಗ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಸಿಗಲಿಲ್ಲ, ಅವರ ಮೇಲೆ ದೌರ್ಜನ್ಯಗಳೇ ಸರಿಯಾದ ನ್ಯಾಯ ಒದಗಿಸುವಲ್ಲಿ ನಾಯಕರು ವಿಫಲರಾದರು. ಇದರಿಂದ ಮನನೊಂದ ನಿಷ್ಠಾವಂತ ಹಿಂದುತ್ವವಾದಿ ಕಾರ್ಯಕರ್ತರು ಚುನಾವಣಾ ಸಮಯದಲ್ಲಿ ಸಹ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದರು ಅಂತಲೇ ಸಹ ಹೇಳಿದ್ದಾರೆ. ಇನ್ನು ಕಾರ್ಯಕರ್ತರ ಮೌನ ಮತ್ತು ಅಸಮಾಧಾನವೇ ಅಂತಿಮವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ರತ್ನಗಂಬಳಿ ಆಸೆ ಕೊಟ್ಟಿತ್ತು ಅಂತಂದು ಯತ್ನಾಳ್ ಅವರು ಒಂದು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಂದಿನಂತೆಯೇ BY ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ಸಹ ಯತ್ನಾಳ್ ಅವರು ಮಾಡಿದ್ದಾರೆ. ಇದೇ ವೇಳೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆಯೂ ಯತ್ನಾಳ್ ಅವರು ಸಹ ಅಸಮಾಧಾನವನ್ನು ಸಹ ತೋಡ್ಕೊಂಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ನಾಯಕರು ರಾಜ್ಯಾದ್ಯಂತ ಸುತ್ತಾಡಿದರೆ ಅಥವಾ ನಿರಂತರ ಪ್ರಚಾರವನ್ನು ಮಾಡಿದರೆ ಮತಗಳನ್ನು ಹಾಕುವುದಿಲ್ಲ, ಜನರ ವಿಶ್ವಾಸ ಗಳಿಸಲು ಗಟ್ಟಿ ನಿರ್ಧಾರಗಳು ಮತ್ತು ಸಿದ್ಧಾಂತಗಳ ಬದ್ಧತೆ ಬೇಕು ಎಂತಂದು ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಅಂತಲೇ ಹೇಳಲಾಗ್ತಾ ಇದೆ. ನಾಯಕರು ಹೇಳಿದಂತೆ ಕೇಳಲು ಜನರೇನು ದಡ್ರಲ್ಲ, ಅವರು ವಾಸ್ತವವನ್ನು ಅರಿತು ಮತ ಚಲಾಯಿಸುತ್ತಾರೆ ಅಂತಂದು ಹೇಳುವ ಮೂಲಕ BJP ನಾಯಕತ್ವದ ವಿರುದ್ಧ ಚಾಟಿಯನ್ನು ಸಹ ಅವರು ಬೀಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಗ್ಯಾರಂಟಿಗಳ ಮೇಲೆ ಗೂಬೆ ಕೂರಿಸುವುದನ್ನು ಬಿಟ್ಟು BJP ತನ್ನ ಆಡಳಿತ ವೈಫಲ್ಯ ಮತ್ತು ಸಿದ್ಧಾಂತದ ರಾಜಿಯ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ಯತ್ನಾಳ್ ಅವರು BJP ನಾಯಕರಿಗೆ ರವಾನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ BJPಯ ಹಿಂದುತ್ವದ ಅಜೆಂಡಾದ ಮೇಲೆ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ, ಕಾರ್ಯಕರ್ತರಿಗೆ ಯಾವ ರೀತಿಯ ಸಂದೇಶವನ್ನು ಕಳಿಸುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.